ಫಸ್ಟ್ ಆಫ್ ಆಲ್ ನೀವು ಗ್ರೋ ಆಗ್ಬೇಕು ಅಂದ್ರೆ ನಿಮ್ಮ ಓನ್ ತಾಕತ್ತಲ್ಲಿ ನಿಮ್ಮ ಓನ್ ಹಾರ್ಡ್ ವರ್ಕ್ ಸ್ಟ್ರಗಲ್ಸ್ ಇಂದ ಮೇಲ್ ಬನ್ನಿ. ಅವ್ನು ಯಾವನೋ ಸಿಗ್ತಾನೆ, ಕೊಲಾಬ್ ಆಗ್ತಾನೆ, ಅವನ ಹತ್ರ 30K ಇದೆ, 40K ಇದೆ, 100K ಇದೆ, 1 million ಇದೆ, ಈ ತರ ಕಿತ್ತೋಗಿರೋ ಕೆಲಸ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಅವನು 1 million ಹೆಂಗ್ ಮಾಡ್ಕೊಂಡಿದ್ದಾನೆ ಅಂತ ಸ್ವಲ್ಪ ವೆರಿಫೈ ಮಾಡಿ, ಆಯ್ತಾ? ಅವ್ನು ಹಿಂಗೆ ಬೇರೆಯವ್ರ ಕಾಲ ಕೈ ಹಿಡಿದು ಅವ್ರು ಯಾರು ಸಿಕ್ಕಿದ್ರು ಪರವಾಗಿಲ್ಲ ಕೊಲಾಬ್. ನೀವು ನೋಡಿ, ಇವರು ಯಾರು ಕ್ರಿಂಜ್ ಇರ್ತಾರಲ್ಲ ಅಥವಾ ಚಪ್ಪರ್ಗಳು ಇರ್ತಾರಲ್ಲ ಅಥವಾ ಯಾರು ಯೋಗ್ಯತೆ ಇಲ್ದವರು ತುಂಬಾ ಹೈ ಫಾಲೋಯಿಂಗ್ ಹೊಂದಿರ್ತಾರೆ. ನಾಟ್ ಎವ್ರಿ ಒನ್, ಬಟ್ ಫ್ಯೂ ಆಫ್ ದೆಮ್ ಐ ಆಮ್ ಟೆಲಿಂಗ್, ಆಯ್ತಾ? ಸೊ ಅವ್ರು ಇದ್ದಾಗ ಅವ್ರ ಫಾಲೋಯಿಂಗ್ ಇದೆ ಅಂತ ಹೇಳ್ಬಿಟ್ಟು ನೀವು ಅವ್ರ ಜೊತೆ ಕೊಲಾಬ್ ಮಾಡೋದು, ಅವ್ರ ಜೊತೆ ಫ್ರೆಂಡ್ಶಿಪ್ ಬೆಳೆಸೋದೆಲ್ಲ ಮಾಡಕ್ ಹೋದ್ರೆ ಏನಾಗತ್ತೆ ಅಂತ ಹೇಳ್ತೀನಿ ಕೇಳಿ. ಅವನೇ ಲಾಂಗ್ ಟರ್ಮ್ ಅವರಿಗೆ ವ್ಯಾಲ್ಯೂಸ್ ಇರಲ್ಲ, ಎಥಿಕ್ಸ್ ಇರಲ್ಲ, ಪ್ರಿನ್ಸಿಪಲ್ಸ್ ಇರಲ್ಲ. ಅವ್ರಿಗೆ ಇರೋದೇ ಒಂದು ಫಾಲೋಯಿಂಗ್. ಅದು ಹೆಂಗ್ ಬಂತು ಅಂತ ಯಾರು ವೆರಿಫೈ ಮಾಡಲ್ಲ. ಅದು ಕೂಡ ಅರ್ಧಕ್ಕರ್ಧ ಬಾಟೆ ಇರುತ್ತೆ. ಅವ್ರಿಗೇನು ಎಜುಕೇಶನ್ ನಾಲೆಡ್ಜ್ ಇರಲ್ಲ, ಮ್ಯಾನರ್ಸ್ ಕಾಮನ್ ಸೆನ್ಸ್ ಇರೋದೇ ಇಲ್ಲ. ಸುಮ್ಮನೆ ಒಂದು ಚೀಪ್ ಎಂಟರ್ಟೈನ್ ಬೇಕಿರುತ್ತೆ, ಅಂತವ್ರು ಫಾಲೋ ಮಾಡ್ಕೊಂಡಿರ್ತಾರೆ ಏನಕ್ಕೆ ಯೂಸ್ ಆಗುತ್ತೆ ಅಂತ. ಅವ್ರು ಮಾಡೋ ಕೆಲಸ ಎಲ್ಲ ಚಾಟ್ ಜಿಪಿಟಿ. ಈಗ ಫಿಟ್ನೆಸ್ ಅಂತ ಹೇಳ್ಕೊತಾರೆ, ಬಟ್ ಕೊಡೋದೆಲ್ಲ ಚಾಟ್ ಜಿಪಿಟಿ, PDF ಕಮೆಂಟ್ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ ಹೇಳ್ಬಿಟ್ಟು ಒಂದು PDF ಕಳಿಸಿ ಕೈ ಬಿಟ್ಬಿಡ್ತಾರೆ. ಅದರಿಂದ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗಲ್ಲ, ನಿಮ್ದು ಏನು ಗ್ರೋತ್ ಆಗೋದೇ ಇಲ್ಲ. ಸೊ ಹಾಗಾಗಿ ನೀವು ಕೊಲಾಬ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡೋಕ್ಕೂ ಮುಂಚೆ ಅಥವಾ ಇನ್ನೊಬ್ರು ಫ್ರೆಂಡ್ಶಿಪ್ ಮಾಡೋಕ್ಕೂ ಮುಂಚೆ ಜಸ್ಟ್ ಡೋಂಟ್ ಸಿ ದೇರ್ ಫಾಲೋಯಿಂಗ್. ಅವ್ರ ಕ್ವಾಲಿಟೀಸ್ ನೋಡಿ, ಮನುಷ್ಯನ್ ಎಥಿಕ್ಸ್ ನೋಡಿ. ಯಾರೋ ಒಬ್ರು ನನಗೆ ಕ್ರಿಂಜ್ ಗಿಂಜ್ ಏನಿಲ್ಲ, ಎಲ್ಲಾ ವಿಡಿಯೋಸ್ ಮಾಡೋರು ಕಾಂಟೆಂಟ್ ಕ್ರಿಯೇಟರ್ಸ್ ಅಂತಾರೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಅವ್ರ ಮನಸ್ಥಿತಿ ಹೇಗಿದೆ. ಅಂಡ್ ಅವ್ರ ಹತ್ರ ನೀವು ಸರ್ವಿಸ್ ತಗೊಂಡ್ರೆ ನಿಮ್ಮ ಮನಸ್ಥಿತಿ ಹೇಗಾಗಿರುತ್ತೆ, ಅಂಡ್ ನಿಮಗೆ ಏನ್ ಕೋಚಿಂಗ್ ಸಿಗುತ್ತೆ, ಅಂಡ್ ನಿಮಗೆ ಏನ್ ಸರ್ವಿಸ್ ಕೊಡ್ತಾರೆ ಅವರು. ಸ್ವಲ್ಪ ಥಿಂಕ್ ಅಬೌಟ್ ಇಟ್. ಇಂಥವ್ರ ಜೊತೆ ನೀವು ಸಾಹಸ ಮಾಡಕ್ ಹೋಗ್ಬಿಡಿ. ಅಂಡ್ ಇಂಥವ್ರು ನಂಬ್ಕೊಂಡು ನೀವು ಏನೋ ಬಿಸ್ನೆಸ್ ಅಥವಾ ಇನ್ನೊಂದೇನೋ ಮಾಡ್ತೀನಿ ಅನ್ನೋದು ಸುಳ್ಳು. ಯಾಕೆಂದ್ರೆ ಅವರು ಚೇಂಜ್ ಮಾಡ್ತಾ ಹೋಗ್ತಾರೆ. ಯಾರಿದ್ದಾರೆ ಕರೆಂಟ್ ಪಾಸಿಟಿವ್ ಆಗಿ ಒಂದು ಸ್ವಂತ ಹಾರ್ಡ್ ವರ್ಕ್ ಸ್ಟ್ರಗಲ್ ಇಂದ ಮೇಲೆ ಬಂದಿರ್ತಾರಲ್ಲ, ಅವ್ರನ್ನ ಮೀಟ್ ಅಪ್ ಮಾಡೋ ನೆಪದಲ್ಲಿ, ಅವ್ರನ್ನ ಮಾತಾಡ್ಸೋ ನೆಪದಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಂಡು ಒಂದು ಕೊಲಾಬ್ ಮಾಡೋಣ, ಒಂದು ವಿಡಿಯೋ ಮಾಡೋಣ, ಹಂಗೆ ಹಿಂಗೆ ಮಾತಾಡ್ಕೋತಾರೆ. ಅವ್ರಿಗೆ ಆ ಡೊಮೈನ್ ಲಿಂಕ್ ಇರಲ್ಲ. ಸೊ ಮಾಡ್ಕೊಂಡು ಅವ್ರದ್ದು ಏನಿರುತ್ತಲ್ಲ ಪಾಸಿಟಿವ್, ಅದು ಇವ್ರಿಗೆ ಬರುತ್ತೆ, ಆಯ್ತಾ? ಇವ್ರ ನೆಗೆಟಿವ್ ಅವ್ರಿಗೆ ಹೋಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ಜನ ಕೇಳ್ತಾರೆ, ಅವ್ನಿಗೆ ವ್ಯಾಲ್ಯೂನೇ ಇಲ್ಲ, ಎಥಿಕ್ಸೇ ಇಲ್ಲ, ಹೆಂಗ್ ಮಾತಾಡ್ಸಿದ್ರಿ, ಹೆಂಗ್ ನೀವು ಪ್ಯಾಕಪ್ ಮಾಡಿದ್ರಿ ಅಂತ. ಸೊ ವಿಚಾರ ಮಾಡ್ರಿ ಸ್ವಲ್ಪ.